ನಮಸ್ತೆ ಫ್ರೆಂಡ್ಸ್, ನಾನು ಇವತ್ತು ನಿಮ್ಮೊಂದಿಗೆ ಒಂದೊಳ್ಳೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಆ ವಿಡಿಯೋ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿ ನಮಸ್ಕಾರಗಳು. ಕೆಲವರಿಗೆ ತುಂಬಾ ಕಷ್ಟಗಳ ಮೇಲೆ ಕಷ್ಟಗಳು, ಆ ಥರ ಒಂದು ಮನೆಯಲ್ಲಿ ಯಾವುದೋ ಒಂಥರ ದೋಷ ಇರಬಹುದು. ಆ ದೋಷದಿಂದ ನಿಮಗೆ ದುಡ್ಡು ನಿಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ, ಸಾಲ ತೀರೋದಿಲ್ಲ, ಸಾಲ ಹೆಚ್ಚಾಗ್ತಾನೆ ಇರುತ್ತೆ. ಈ ಥರ ಮನೆಯಲ್ಲಿ ಶಾಂತಿ ಇರೋದಿಲ್ಲ, ನೆಮ್ಮದಿಯಿಂದ ಇರೋದಿಲ್ಲ. ಏನೇನೋ ಒಂದು ಅವಕಾಶ ಕೂಡಿ ಬಂದ್ರೆ ಆ ಮನೇಲಿರುವಂತ ನೆಗೆಟಿವ್ ಎನರ್ಜಿಗಳು ತುಂಬಿ ತುಳುಕ್ತಿರುವಾಗ ನಿಮಗೆ ಆಸ್ಪದ ಮಾಡ್ಕೊಡಲ್ಲ. ಅದು ನಾವು ಮೊದಲು ಲಕ್ಷ್ಮಿ ನಮ್ಮ ಕೈಯಲ್ಲಿ ನಿಲ್ಬೇಕು ಅಂತ ಅಂದ್ರೆ ಲಕ್ಷ್ಮಿನ ಆಹ್ವಾನ ಮಾಡ್ಕೊಳ್ಬೇಕು. ನಾವು ಲಕ್ಷ್ಮಿನ ಒಲಿಸಿಕೊಳ್ಬೇಕಂದ್ರೆ ಮನೆಯಲ್ಲಿರುವ ವಾಸ್ತು ಕರೆಕ್ಟ್ ಆಗಿ ಇರ್ಬೇಕು. ವಾಸ್ತುನ ಮೊದಲು ನೋಡ್ಕೊಳ್ಬೇಕು. ತುಂಬಾ ಜನ ಕೇಳ್ತಾರೆ, ನಾವು ಎಷ್ಟು ದುಡಿತೀವಿ, ಮನೇಲಿರೋ ಎಲ್ರೂ ಅಲ್ಪ ಸ್ವಲ್ಪ ದುಡಿತಾನೆ ಇರ್ತೀವಿ, ಆದ್ರೂ ಮನೇಲಿ ಖರ್ಚು ಕಡಿಮೆ ಆಗ್ತಿಲ್ಲ, ಮನೇಲಿ ಸಾಲ ಜಾಸ್ತಿ ಆಗ್ತಿದೆ, ಮಕ್ಕಳು ಮದ್ವೆ ಮಾಡ್ಬೇಕು, ಮದ್ವೆನೇ ಸೆಟ್ ಆಗ್ತಾ ಇಲ್ಲ, ಎಷ್ಟು ಕಡೆ ನೋಡಿದ್ರು ಮದ್ವೆ ಸೆಟ್ ಆಗ್ತಾ ಇಲ್ಲ, ಕಷ್ಟದ ಮೇಲೆ ಕಷ್ಟ ಇರ್ತವೆ, ಮಕ್ಕಳನ್ನ ಓದಿಸ್ತಾ ಇದ್ದೀವಿ, ಆದ್ರೆ ಮಕ್ಕಳು ಓದುತ್ತಿಲ್ಲ, ಕಾಲೇಜ್ನಲ್ಲಿ ಸೀಟ್ ಸಿಗ್ತಿಲ್ಲ, ಸೀಟ್ ಸಿಕ್ಕಿದ್ರು ಲಕ್ಷಾಂತರ ರೂಪಾಯಿ ಕೇಳ್ತಾರೆ. ನಮ್ಮಂತ ಬಡವರು ಅಷ್ಟು ಲಕ್ಷಾಂತರ ದುಡ್ಡನ್ನ ತಂದು ಮಕ್ಕಳನ್ನ ಓದ್ಸೋಕ್ಕಾಗುತ್ತಾ ಅಂತ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಬೇಕು, ಹೇಗಾದ್ರೂ ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂತ ಬೇರೆಯವ್ರ ಥರ ಎಲ್ಲ ತಂದೆ ತಾಯಿಯರಿಗೂ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮಷ್ಟಕ್ಕೆ ನಾವೇ ನಮ್ಮ ಮನೆಯ ವಾಸ್ತುವನ್ನ ಸರಿ ಮಾಡ್ಕೊಳ್ಬೇಕು. ಏನಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಕ್ಲೀನ್ ಮಾಡಬೇಕು, ಮನೆ ಒರೆಸ್ಕೊಳ್ಬೇಕು. ಮನೆ ಒರೆಸೋ ನೀರಿಗೆ ಸ್ವಲ್ಪ ಗಂಜಲ, ಉಪ್ಪು, ಚಿಟಿಕೆ ಅರಿಶಿನ ಪುಡಿನ ಹಾಕಿ, ಜೊತೆಗೆ ಮನೇಲಿರುವಂತಹ ಕೊಳೆನೆಲ್ಲ ಹೋಗಿ ಘಮ ಘಮ ಅನ್ನೋಕ್ಕೆ ಲೈಸಲ್ ಒಂದು ಸ್ಪೂನ್ನ ಹಾಕ್ಕೊಳ್ಬೇಕು. ಇವೆಲ್ಲವನ್ನ ಹಾಕಿ ಪ್ರತಿದಿನ ಮನೇನ ಒರೆಸ್ತಾ ಬಂದ್ರೆ ಮನೇಲಿರುವಂತಹ ನೆಗೆಟಿವಿಟಿ ಎಲ್ಲ ಹೊರ್ಟೋಗುತ್ತೆ. ಪ್ರತಿ ದಿನನೂ ನೆಲ ಒರೆಸ್ತಾನೆ ಇರಬೇಕು. ಆಗ ನೋಡಿ ಇದ್ರ ಫಲಿತಾಂಶ. ಮತ್ತೆ ಮನೆ ಬಾಗಿಲು ಮುಂದೆನೂ ಸ್ವಲ್ಪ ಸಗಣಿಯಿಂದ ಸಾರಿಸ್ಬೇಕು. ಮನೆ ಒಳಗಡೆ ಗಂಜಲ ಹಾಕಿ ಸಾರಿಸ್ಬೇಕು. ಸಗಣಿಯಿಂದ ಸಾರಿಸಿದ್ರೆ ಇದರಿಂದ ಎಷ್ಟು ಒಳ್ಳೇದಾಗುತ್ತದೆ ಅಂತ ನಮಗೆ ಗೊತ್ತಾಗಲ್ಲ. 1 ತಿಂಗಳು ಬಿಡ್ದಂಗೆ ಇದನ್ನ ನೀವು ಮಾಡಿ ನೋಡಿ. 1 ತಿಂಗಳೊಳಗಡೆ ನಿಮ್ಗೇನೆ ಗೊತ್ತಾಗುತ್ತೆ ಇದ್ರ ಫಲಿತಾಂಶ ಏನು ಅಂತ. ಈ ತರ ನಾವು ಮಾಡೋದ್ರಿಂದ ಎಷ್ಟೇ ನೆಗೆಟಿವ್ ಎನರ್ಜಿ ಇದ್ರೂ ಒಳ್ಳೇದಾಗೋದಕ್ಕೆ ಆರಂಭವಾಗ್ತೈತೆ. ಬೇಡದೇ ಇರೋ ವಸ್ತುಗಳನ್ನೆಲ್ಲ ಮನೇಲಿ ಇಟ್ಕೊಂಡ್ರು ಸಹ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಹಂಗೆ ನಮ್ಮ ಮನೆಯಲ್ಲಿ ಬೇರೆಯವ್ರ ಸಂಸಾರದ ಬಗ್ಗೆ ಮಾತಾಡೋದು, ಬೇರೆಯವರ ಮನೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಇದು ಯಾವುದನ್ನು ನಾವು ಮನೆಯಲ್ಲಿ ಮಾಡಬಾರ್ದು. ಯಾಕೆ ಅಂದ್ರೆ ಇದು ಮಹಾಲಕ್ಷ್ಮಿ ದೇವರಿಗೆ ಇದು ಸರಿ ಬರಲ್ಲ. ಹಂಗಾಗಿ ನಾವು ಬೇರೆಯವ್ರ ಮನೆಯವ್ರ ಬಗ್ಗೆ ನಮ್ಮ ಮನೇಲಿ ಕೆಟ್ಟದಾಗಿ ಮಾತಾಡಿದ್ರೆ ಅದು ನಮಗೆ ಕೆಟ್ಟದಾಗುತ್ತೆ. ಹಂಗಾಗಿ ನಾವು ಯಾರ ಬಗ್ಗೆನೂ ನಮ್ಮ ಮನೇಲಿ ಕೆಟ್ಟದಾಗಿ ಮಾತಾಡಬಾರ್ದು. ಮತ್ತೆ ಸಂಜೆ ಹೊತ್ತು ದೇವ್ರ ಪೂಜೆ ಮಾಡೋದು, ಸ್ವಲ್ಪ ದೇವ್ರ ಧ್ಯಾನ ಮಾಡುವಂಥದ್ದು, ಇವನ್ನ ನಾವು ರೂಢಿಸ್ಕೊಳ್ಬೇಕು. ಯಾಕೆ ಅಂದ್ರೆ ಆಮೇಲೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಹೇಳ್ತಾ ಇರ್ತಾರೆ. ಆಗ ನಾವು ನಮ್ಮ ಮನೇಲಿ ಕೆಟ್ಟದಾಗಿ ಮಾತಾಡ್ತಾ ಇದ್ರೆ ನಮ್ಗೆ ಕೆಟ್ಟದಾಗುತ್ತೆ, ಒಳ್ಳೇದ್ ಮಾತಾಡ್ತಾ ಇದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಸೊ ಅದಕ್ಕಾಗಿ ನಾವು ಸಂಜೆ ಹೊತ್ತು ಸ್ವಲ್ಪ ದೇವ್ರ ಧ್ಯಾನ ಮಾಡೋದು, ಇಲ್ಲ ದೇವ್ರ ಪೂಜೆ ಮಾಡಕ್ಕೆ ತಲ್ಲೀನರಾಗೋದು, ಇವುಗಳನ್ನ ನಾವು ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ. ಮನೇಲಿ ಯಾವಾಗ್ಲೂ ನೆಗೆಟಿವ್ ಬಗ್ಗೆ ಮಾತಾಡಬಾರ್ದು, ಹಾಗೆ ಪಾಸಿಟಿವ್ ಬಗ್ಗೆ ಮನೇಲಿ ಯಾವಾಗ್ಲೂ ಮಾತಾಡ್ಬೇಕು. ಯಾವುದೇ ವಿಷಯದ ಬಗ್ಗೆ ಮಾತಾಡಿದ್ರೆ ಅಲ್ಲಿ ನೆಗೆಟಿವ್ ಪದಗಳನ್ನ ನಾವು ಬಳಸಲೇಬಾರ್ದು. ಹೀಗೆ ನಮಗಿರುವ ಕಷ್ಟಗಳಿಂದ ಮುಕ್ತಿನ ಪಡೆಯಲು ಈ ಉಪಾಯಗಳನ್ನ ನಾವು ಮಾಡಬಹುದು. ಶುಕ್ರವಾರ ಬಂದ್ರೆ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಪ್ರತಿಯೊಬ್ಬರ ಮನೆಯಲ್ಲೂ ಶುಕ್ರವಾರ ಅಂದ್ರೆ ಲಕ್ಷ್ಮೀ ಪೂಜೆ ಮಾಡೇ ಮಾಡ್ತಾರೆ. ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡ್ಕೊಳ್ತಾರೆ. ಯಾವತ್ತೂ ಮನೆ ಒರೆಸಿಲ್ಲ ಅಂದ್ರೂ ಶುಕ್ರವಾರ ಮನೆ ಒರೆಸ್ತಾರೆ. ಬಾಗಿಲಿಗೆ ಅರಿಶಿನ ಕುಂಕುಮ ಹೂವು ಇಟ್ಟು ರಂಗೋಲಿ ಹಾಕ್ತಾರೆ. ದೇವ್ರ ಮನೆಯಲ್ಲಿ ದೇವ್ರ ಕೋಣೆ ಕ್ಲೀನ್ ಮಾಡಿ ದೇವರಿಗೆ ಹೂವು ಇಟ್ಟು ಎಲ್ಲ ತರ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡ್ತಾರೆ. ವಿಶೇಷವಾಗಿ ಸಂಜೆ ಅಥವಾ ಬೆಳಗ್ಗೆ ಆದಷ್ಟು ಬೆಳಗ್ಗೆನೆ ಮಾಡ್ರಿ ಈ ಒಂದು ಉಪಾಯ. ಏನಪ್ಪಾ ಅಂದ್ರೆ ಒಂದು ಗಾಜಿನ ಬೌಲ್ ತಗೊಳ್ರಿ, ಅದರಲ್ಲಿ ಅದನ್ನ ಗೋಪುರದ ತರ ಉಪ್ಪನ್ನ ಅಲ್ಲಿ ತುಂಬಿ, ಗಾಜಿನ ಬೌಲಲ್ಲಿ ಉಪ್ಪನ್ನ ಗೋಪುರದ ತರ ತುಂಬಿಟ್ಟು ಅದಕ್ಕೆ 6 ಲವಂಗನ ಸಿಗಿಸ್ಬಿಟ್ಟು ಲಕ್ಷ್ಮಿ ಫೋಟೋದ ಮುಂದೆ ಅಥವಾ ಲಕ್ಷ್ಮಿ ವಿಗ್ರಹದ ಮುಂದೆ ಆಗ್ಲಿ ಅದನ್ನ ಇಡಬೇಕು. ಜೊತೆಗೆ
ನೈವೇದ್ಯಕ್ಕೆ ಅಂತ ಪಾಯಸ ಮಾಡಬೇಕು. ರವೆ ಹಾಕಿರುವಂಥ ಪಾಯಸನ ಮಾಡಿಬಿಟ್ಟು ಅದಕ್ಕೆ ಬೆಲ್ಲನೋ ಅಥವಾ ಸಕ್ಕರೆನೋ ಹಾಕಿ ಮಾಡಿ ದೇವರಿಗೆ ನೈವೇದ್ಯ ಆಗಿ ಇಡಬೇಕು. ನೀವು ಬೆಳಗ್ಗೆನೂ ಲಕ್ಷ್ಮೀ ಪೂಜೆ ಮಾಡಿ ಮತ್ತೆ ಸಂಜೆನೂ ಲಕ್ಷ್ಮೀ ಪೂಜೆ ಮಾಡಿ ನೋಡಿ. ಆಗ ಆಗುವಂತಹ ಬದಲಾವಣೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಶಕ್ತಿ ಎಲ್ಲ ಹೋಗಿ ಪಾಸಿಟಿವ್ ಶಕ್ತಿ ಬರ್ತೈತೆ. ಅದನ್ನೆಲ್ಲ ನೀವು ಗಮನಕ್ಕೆ ತಗೋಬೇಕು. ಅದು ಲವಂಗ ಇರುತ್ತೆ ಅಲ್ವಾ, ಲಕ್ಷ್ಮೀ ಸ್ವರೂಪ. ಉಪ್ಪು ಅಷ್ಟೇ ಲಕ್ಷ್ಮೀ ಸ್ವರೂಪ. ಉಪ್ಪನ್ನ ಅವತ್ತಿನ ದಿವಸ ಪೂರ್ತಿ ದೇವ್ರ ಮುಂದೆನೇ ಇಡಬೇಕು. ಶುಕ್ರವಾರ ಬೆಳಗ್ಗೆ ಇಟ್ಟಿದ್ದು ರಾತ್ರಿ ಎಲ್ಲ ಅಲ್ಲೇ ಇರಲಿ. ನೀವು ಮಾರನೇ ದಿವಸ ಪೂಜೆ ಮಾಡೋಕ್ಕೆ ದೇವ್ರ ಮನೆಗೆ ಹೋದಾಗ ಅದನ್ನ ತೆಗೆದ್ಬಿಟ್ಟು ಆ ಕಲ್ಲುಪ್ಪನ್ನ ನೀರಿನಲ್ಲಿ ಕರಗಿಸಿ ಅಡುಗೆ ಮನೆ ಸಿಂಕಲ್ಲಿ ಹಾಕಿ. ಇಲ್ಲ ಅಂದರೆ ಆಚೆ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಿ ನೀರನ್ನ ಹಾಕಿ. ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ತಗೊಂಡು ಹೋಗ್ಬಿಟ್ಟು ಹಾಕಬೇಕು. ಹಂಗೆ ಆ ಲವಂಗ ಮಾತ್ರ ಒಂದು ಪಾಟಲ್ಲಿ ಆಗಲಿ ಅಥವಾ ಗಿಡದ ಬುಡದಲ್ಲೇ ಆಗಲಿ ಅದನ್ನ ಮಣ್ಣಲ್ಲಿ ಹೂತು ಬಿಡಬೇಕು. ಆ ಲವಂಗ ಯಾರಿಗೂ ಕಾಣಬಾರ್ದು. ಆ ಥರ ಮಾಡಿರಿ. ಆಮೇಲೆ ನೋಡಿ ನಿಮಗೆ ಎಷ್ಟು ಬದಲಾವಣೆ ಆಗುತ್ತೆ ಅಂತ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕೃಪೆ ಯಾವಾಗಲೂ ನಿಮ್ಮ ಜೊತೆನೇ ನೆಲೆಸಿರ್ತಾಳೆ. ಅಷ್ಟರ ಮಟ್ಟಿಗೆ ಲಕ್ಷ್ಮಿ ಮನೆಯಲ್ಲಿ ತಾಂಡವ ಆಡ್ತಾಳೆ. ನೆಕ್ಸ್ಟ್ ನಾವು ಯಾವಾಗಲೂ ಅಡುಗೆಗೆ ಉಪ್ಪನ್ನ ಬಳಸ್ತಾ ಇರ್ತೀವಿ. ಉಪ್ಪು ಮನೇಲಿ ಖಾಲಿ ಆದಾಗ ಅದನ್ನ ನಾವು ಖಾಲಿ ಆಗಿದೆ ಅಂತ ಅನ್ಬಾರ್ದು, ಹೆಚ್ಚಿದೆ ಅಂತ ಹೇಳ್ಬೇಕು. ನಾವು ಶುಕ್ರವಾರ ಕಲ್ಲುಪ್ಪ ಆಗ್ಲಿ ಪುಡಿ ಉಪ್ಪಾಗ್ಲಿ ಯಾವುದಾದ್ರೂ ಪರವಾಗಿಲ್ಲ, ಉಪ್ಪನ್ನ ಶುಕ್ರವಾರ ಮನೆಗೆ ತರೋದನ್ನ ನಾವು ರೂಢಿ ಮಾಡ್ಕೋಬೇಕು. ಜೊತೆಗೆ ನಾವು ಉಪ್ಪನ್ನ ಗಾಜು ಅಥವಾ ಪಿಂಗಾಣಿ ಜಾರ್ಗಳು ಬರುತ್ತೆ ಅಲ್ವಾ, ಅದ್ರಲ್ಲಿ ಹಾಕಿಟ್ರೆ ತುಂಬಾ ಒಳ್ಳೇದು. ಉಪ್ಪಿನ ಜೊತೆ ಒಂದೆರಡು ಲವಂಗ ಹಾಕಿ ಇಡೋದ್ರಿಂದ ಎಷ್ಟೋ ನೆಗೆಟಿವ್ ಎನರ್ಜಿ ಇದ್ರೂ ಆ ಲವಂಗ ಇರುತ್ತೆ ಅಲ್ವಾ, ಆ ಲವಂಗ ನೆಗೆಟಿವ್ ಎನರ್ಜಿನ ಎಳ್ದ್ಕೊಡ್ಬಿಡುತ್ತೆ. ಈಗ ಉಪ್ಪನ್ನ ಅಡುಗೆಗೆಲ್ಲ ಹಾಕ್ತಾನೆ ಇರ್ತೀವಿ. ಆ ನೆಗೆಟಿವ್ ಎನರ್ಜಿ ಇರುವ ಉಪ್ಪು ನಾವು ತಿಂದಾಗ ಆ ನೆಗೆಟಿವ್ ಎನರ್ಜಿ ನಮ್ಮ ಶರೀರದಲ್ಲಿ ಸೇರ್ಕೊಳ್ಳುತ್ತೆ. ಆ ಥರ ಆಗಬಾರ್ದು ಅಂದರೆ ನಾವು 2 ಲವಂಗನ ಉಪ್ಪಿನ ಒಳಗಡೆ ಇಡೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಇನ್ನೊಂದು, ಉಪ್ಪನ್ನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಡಬೇಡಿ. ನೆಗೆಟಿವ್ ಎನರ್ಜಿ ಅನ್ನೋದು ಅಲ್ಲಿ ಜಾಸ್ತಿ ಆಗ್ತಾನೆ ಇರುತ್ತೆ. ಆ ಕಾರಣದಿಂದಾಗಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನ ಇಡಬೇಡಿ. ಹೀಗೆ ಮಾಡೋದ್ರಿಂದ ಮನೆ ವಾಸ್ತು ಸ್ವಲ್ಪ ಮಟ್ಟಿಗೆ ಹೊಂದಿಕೊಳ್ತೈತೆ. ಈಗ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬರ್ತೀವಿ. ರಾತ್ರಿ ನಾವು ಊಟ ಮಾಡಿ ಮಲಗುವಾಗ ಅಡುಗೆ ಮಾಡಿರೋ ಪಾತ್ರೆ ತೊಳೆದು ಎತ್ತಿಡ್ತೀವಿ. ಈ ಎಲ್ಲ ಪಾತ್ರೆಗಳನ್ನ ಎತ್ತಿಡಬೇಕಾದ್ರೆ ಎಂಜಿನ ಕೈನಲ್ಲಿ ನಾವು ಎತ್ತಿಡಬಾರ್ದು. ಕೈ ತೊಳ್ಕೊಂಡೇ ನಾವು ತೊಳೆದಿರುವಂಥ ಕೈಯಲ್ಲೇ ಎಲ್ಲ ಪಾತ್ರೆನ ಎತ್ತಿಡಬೇಕು. ಅದನ್ನ ನಾವು ಎಂಜಿನ ಕೈಯಿಂದ ಮುಟ್ಬಾರ್ದು. ಅದು ಅಕ್ಷಯ ಪಾತ್ರೆ ಆದ್ದರಿಂದ ನಾವು ಕೈ ತೊಳೆದೇನೆ ಆ ಪಾತ್ರೆಗಳನ್ನ ಎತ್ತಿಡಬಾರ್ದು. ರಾತ್ರಿ ಹೊತ್ತು ಅಷ್ಟದಿಕ್ಪಾಲಕರು ಎಲ್ರೂ ಮನೆಗೆ ವಾಸ್ತು ಪ್ರಕಾರ ಲಕ್ಷ್ಮೀ ಸ್ವರೂಪದಲ್ಲಿ ಮನೆಗೆ ಬರ್ತಾ ಇರ್ತಾರೆ. ದೇವತೆಗಳು ಬರ್ತಾರೆ. ಬಂದಾಗ ಅದು ಎಂಜಲು ಆಗಿರಲಿ ಅಥವಾ ಅಡಿಗೆ ಮನೆ ಕ್ಲೀನ್ ಇಲ್ಲ ಅಂದ್ರೆ ದೇವತೆಗಳು ಒಂದು ಸ್ವಲ್ಪ ಅಸಹ್ಯ ಪಟ್ಕೊಳ್ತಾರೆ. ಅದಕ್ಕೆ ನಾವು ಪ್ರತಿದಿನ ರಾತ್ರಿ ಮಲ್ಗೋಕ್ಕೂ ಮುಂಚೆ ಅಡುಗೆ ಮನೆ ಎಲ್ಲ ಒಂದ್ಸಾರಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮಲಗಬೇಕು. ಯಾವಾಗ ನಾವು ಅಡುಗೆ ಮನೆಯಲ್ಲಿ ಎಂಜಲು ಪಾತ್ರೆ ತೊಳೆದೆ ಹಂಗೆ ಬಿಡ್ತೀವೋ, ಮತ್ತೆ ಅಡುಗೆ ಮನೆ ಕ್ಲೀನ್ ಮಾಡದೆ ಹಂಗೆ ಹೋಗಿ ಮಲಗ್ಬಿಡ್ತೀವೋ, ಸೊ ಅವಾಗ ಏನಾಗುತ್ತೆ, ಅಡುಗೆ ಮನೆಯಲ್ಲಿ ಜಿರಳೆಗಳ ಕಾಟ ಜಾಸ್ತಿ ಆಗುತ್ತೆ. ಆ ಜಿರಳೆಗಳೇ ನೆಗೆಟಿವ್ ಎನರ್ಜಿ ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡಿ ಆ ಒಂದು ಸ್ಟವ್ನ ಹಚ್ಬೇಕಾದ್ರೆ ಅದನ್ನ ಒಂದು ಬಟ್ಟೆ ತಗೊಂಡು ಒರೆಸ್ಕೋಬೇಕು. ಅದು ಒರೆಸಿದ್ದಾದ್ಮೇಲೆ ಕಣ್ಣಿಗೆ ಒತ್ಕೊಂಡು ಕೈ ಮುಗಿದು ಆಮೇಲೆ ನೀವು ಸ್ಟವ್ನ ಹಚ್ಚಿದ್ರೆ ತುಂಬಾ ಶ್ರೇಷ್ಠವಾದದ್ದು. ಅಷ್ಟಲಕ್ಷ್ಮಿ ಈ ತರ ವಿಷಯನ ಒಪ್ಕೊಳ್ತಾರೆ. ಹಂಗೆ ಅವರು ಖುಷಿ ಪಡ್ತಾರೆ. ಹಿಂದಿನ ಕಾಲದಲ್ಲಿ ಮಣ್ಣಿನ ಒಲೆ ಅದೆಲ್ಲ ಇತ್ತಲ್ವಾ, ಸೊ ಆ ಒಲೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬೂದಿನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಸಗಣಿ ಸ್ವಲ್ಪ ತಗೊಂಡು ಆ ಒಲೆನೆಲ್ಲ ಸಾರಿಸೋರು, ಮಣ್ಣಿನ ಒಲೆ. ಆಮೇಲೆ ಅದಕ್ಕೆ ರಂಗೋಲಿ ಹಿಟ್ಟನ್ನ ತಗೊಂಡು ರಂಗೋಲಿಯನ್ನ ಹಾಕ್ಬಿಟ್ಟು ಹೂ ಇಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ಬಂದ್ಮೇಲೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಒಲೆ ಹಚ್ಚುತ್ತಾ ಇದ್ರು ಆವಾಗ. ಆದ್ರೆ ಇವಾಗ ಅವೆಲ್ಲ ಇಲ್ಲ. ಗ್ಯಾಸ್ ತಾನೆ ಅಂತ ಹೇಳ್ಬಿಟ್ಟು ಹಂಗೆ ಹಚ್ಬಿಡ್ತಾರೆ. ಒಂದು ನಮಸ್ಕಾರ ಹಾಕಿ ಸ್ಟವ್ನ ಹಚ್ಚೋದು ತುಂಬಾ ಒಳ್ಳೆಯದು. ನೋಡಿ ಇಷ್ಟೆಲ್ಲ ಹೇಳಿದ್ದೀನಿ.
ಇದು ಹೇಳಿದ ಮೇಲೆ ನೀವು ಪಾಲಿಸ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಮನೇಲಿರುವಂತಹ ದರಿದ್ರ ಎಲ್ಲ ಪರಿಹಾರ ಆಗುತ್ತೆ. ಹಾಗೆ ನಿಮ್ಮೆಲ್ಲ ಕಷ್ಟಗಳು ಸಹ ದೂರ ಆಗುತ್ತೆ. ನೀವು ಕಳ್ಕೊಂಡಿರೋದೆಲ್ಲ ನಿಮಗೆ ವಾಪಸ್ ಸಿಗುತ್ತೆ. ನೀವು ಮನೆ ಕಟ್ಟಬೇಕಾದ್ರೆ ಅಥವಾ ಒಂದು ಸೈಟ್ ತಗೊಳ್ಬೇಕಾದ್ರೆ ಇಲ್ಲ ಮಕ್ಕಳನ್ನ ಓದಿಸ್ಬೇಕಾದ್ರೆ ನಿಮಗೆ ಎಲ್ಲಾನು ಸಹ ಅನುಕೂಲವಾಗುತ್ತದೆ. ಮತ್ತೆ ನೀವು ಹಂಗೆ ತಿಂಗಳು ಸಂಬಳ ತಗೋಬೇಕಾದ್ರೆ ಸಂಬಳದಲ್ಲಿ ನಾನು ಏನು ಉಳ್ಸಕ್ ಆಗ್ತಾ ಇಲ್ಲ ಅಂತ ಇದ್ರೆ ಆಗ ನಿಮ್ಗೆ ಬರೋಂಥ ಸಂಬಳದಲ್ಲಿ ಸ್ವಲ್ಪ ಸೇವಿಂಗ್ಸ್ ಅನ್ನೋದು ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ನಿಮ್ಮದು ಸಪೋರ್ಟ್ ಸಿಕ್ಕಿದಂತೆ ಆಗುತ್ತದೆ. ಇನ್ನೂ ಒಳ್ಳೊಳ್ಳೆ ವಿಡಿಯೋನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.